ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಕೋಟ್ಯಂತರ ಹಣ ಸಂಗ್ರಹ ಮಾಡಿರುವ ಆರೋಪ. ಈಗ ಬೆಳಗಾವಿಯಲ್ಲಿ ಮತ್ತೆ 2 ಕಂಪನಿಗಳ ಮೇಲೆ ದಿಢೀರ್ ದಾಳಿಯಾಗಿದೆ. ಟಿಳಕವಾಡಿಯಲ್ಲಿರುವ ಗೋವರ್ಧನ್ LLP ಕಂಪನಿ, ಮಹಾತ್ಮ ಫುಲೆ ರಸ್ತೆಯ ಸಿಟಿ ಇಂಡೆಕ್ಸ್ ಕಂಪನಿ ಮೇಲೆ ದಾಳಿಯಾಗಿದೆ. AC ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. DC ಮೊಹಮ್ಮದ್ ರೋಷನ್ ಅವರ ಆದೇಶದ ಮೇರೆಗೆ ರೇಡ್ ಆಗಿದೆ. ಸಂಜೆಯಿಂದ ದಾಖಲೆ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. 4-5% ಬಡ್ಡಿ ಆಮಿಷ ನೀಡಿ ಹಣ ಸಂಗ್ರಹಿಸಿದ್ದಾರೆ ಅಂತ ಹೂಡಿಕೆದಾರರಿಂದ ಕೋಟ್ಯಂತರ ರೂಪಾಯಿ ಹಣ ಸಂಗ್ರಹ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯ ಸಾಕಷ್ಟು ಮೇಲಿಂದ ಮೇಲೆ ಪ್ರಕರಣಗಳು ನೋಡ್ತಾ ಇದ್ದೀವಿ ನಾವು. ಶಿವಂ ನೀಲಮಣಿ ಕೇಸ್ ಒಂದು ನೋಡಿದ್ವಿ ನಾವು ಇತ್ತೀಚೆಗೆ, ಯಾವ ರೀತಿ ಸಾವಿರಾರು ಕೋಟಿ ರೂಪಾಯಿ ಜನರಿಂದ ಹೂಡಿಕೆ ಮಾಡಿಸ್ಕೊಂಡಿದ್ದ ಅಂತ. ಇದೇ ರೀತಿ ದಾಳಿ ನಡೆಸಿದಾಗ ಎಷ್ಟು ಕೋಟಿ ರೂಪಾಯಿ ಎಷ್ಟು ಜನ ಹೂಡಿಕೆ ಮಾಡಿದ್ರು, ಆದರೆ ಯಾವುದೇ ಪರವಾನಗಿ ಇಲ್ಲದೆ ಆತ ಇದನ್ನು ನಡೆಸ್ತಾ ಇದ್ದಿದ್ದು ಎಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು. ಈಗ ಅಂಥದ್ದೇ ಮತ್ತೊಂದು ಕಂಪನಿ ಮೇಲೆ ದಾಳಿ ನಡೆದಿರೋದು. ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಜನರಿಂದ ಕೋಟ್ಯಂತರ ರೂಪಾಯಿ ಹಣ ಸಂಗ್ರಹಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಈ ರೀತಿಯ ಮತ್ತೆ 2 ಕಂಪನಿಗಳ ಮೇಲೆ ಇವತ್ತು ದಿಢೀರಂತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದರಲ್ಲಿ ಒಂದು ಟಿಳಕವಾಡಿಯಲ್ಲಿರುವಂಥ ಗೋವರ್ಧನ್ LLP ಕಂಪನಿ, ಮತ್ತೊಂದು ಇಂಡೆಕ್ಸ್ ಕಂಪನಿ ಅಂತ. ಈ 2 ಕಂಪನಿಗಳ ಮೇಲೆ ದಾಳಿಯಾಗಿದೆ. ಒಂದು 2 ಕಂಪ್ನಿಗಳಿಗೆ ನಾವು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಒಂದು ಗ್ರೋಧನ್ ಅಂಥೇಳಿ, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂಥೇಳಿ. ಸೊ ಇವೆರಡರಲ್ಲೂ ಪ್ರಪ್ರಥಮವಾಗಿ ನಾವು ಗ್ರೋಧನ್ಗೆ ಹೋದ್ವಿ. ಸೊ ಅಲ್ಲಿ ಸುಮಾರು 100-1100 ಜನ ಏನು ಇನ್ವೆಸ್ಟ್ಮೆಂಟ್ಸ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಅರೌಂಡ್ 38 ಕೋಟಿ ಏನು ಜನರಿಂದ ಹ್ಯಾಂಡ್ ಲೋನ್ ರೂಪದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಪ್ರಕರಣಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಮತ್ತೆ 2 ಕಂಪನಿಗಳ ಮೇಲೆ ದಾಳಿಯಾಗಿರೋದು, ವಂಚನೆ ಮಾಡಿರೋ ಆರೋಪ ಇತ್ತ? ಈ ದಾಳಿ ನಡೆಸೋದಕ್ಕೆ ಕಾರಣ ದೂರುಗಳೇನಾದರೂ ಕೇಳಿ ಬಂದಿತ್ತಾ? ಹೌದು ವಿಜಯ್ ವೀರಪ್ಪ, ಸದ್ಯ ಈಗ ಬೆಳಗಾವಿಯಲ್ಲಿ ಮತ್ತೆ 2 ಹೂಡಿಕೆ ಕಂಪನಿಗಳ ಮೇಲೆ ದಾಳಿಯಾಗಿರುವಂಥದ್ದು. 2 ತಿಂಗಳ ಅವಧಿಯಲ್ಲಿ ಇದು 4ನೇ ದಾಳಿಯಾಗಿರುವಂಥದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಆಮಿಷವನ್ನು ಒಡ್ಡಿ ಏನು ಜನರಿಂದ ಹೂಡಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಈಗಾಗಲೇ ಕೆಲವೊಂದಿಷ್ಟು ಸಾರ್ವಜನಿಕರು ಮಾಡಿರುವಂಥದ್ದು ಮತ್ತು ದೂರುಗಳು ಕೂಡ ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಸದ್ಯ ಈಗ ಬೆಳಗಾವಿಯ ಗ್ರೋಧನ್ ಮತ್ತು ಸಿಟಿ ಇಂಡೆಕ್ಸ್ 2 ಕಂಪನಿಗಳ ಮೇಲೆ ದಾಳಿಯಾಗಿರುವಂಥದ್ದು. ನಾನೀಗ ಏನು ಸಿಟಿ ಇಂಡೆಕ್ಸ್ ಏನು ಕಂಪನಿ ಇದೆ ಆ ಕಂಪನಿಯ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಒಂದು ಕಡೆ ಈಗಾಗಲೇ ದಾಳಿಯನ್ನ ಮುಗಿಸ್ಕೊಂಡು ಈಗಷ್ಟೇ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಮತ್ತು ಪೊಲೀಸರು ಈಗಷ್ಟೇ ಹೋಗಿರುವಂಥದ್ದು. ನಾಳೆ ಬೆಳಗ್ಗೆ ಮತ್ತೆ ಈ ಒಂದು ದಾಳಿ ಮುಂದುವರಿಯುವಂಥದ್ದು. ಇನ್ನೊಂದು ಕಡೆ ಗ್ರೋಧನ್ ಏನಿದೆ ಆ ಒಂದು ಕಂಪನಿ ಮೇಲೆ ದಾಳಿಯಾಗಿ ಈಗಾಗಲೇ ಅದರ ವರದಿಯನ್ನು ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಅನ್ನ ಮಾಡಲಾಗುತ್ತೆ. ಸೊ 2 ಕಂಪನಿ ಮೇಲೆ ಹೆಚ್ಚಿನ ಆಮಿಷ ಒಡ್ಡಿ ಜನರಿಂದ ಹಣವನ್ನು ಹೂಡಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಮತ್ತು ಬಾಂಡ್ಗಳು ಸಿಕ್ಕಿರುವಂಥದ್ದು. ಸದ್ಯ ಆ ಬಾಂಡ್ಗಳನ್ನು ಆಧರಿಸಿ ಈಗಾಗಲೇ ತನಿಖೆ ಮುಂದುವರೆದಿರುವಂಥದ್ದು ಮತ್ತು ಇಲ್ಲಿ 4-5% ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಲಾಗಿದೆ ಅನ್ನುವಂಥದ್ದು ಕೂಡ ಗ್ರೋಧನ್ ಏನು ಕಂಪನಿ ಇದೆ ಅಲ್ಲಿ ಕಂಡು ಬಂದಿರುವಂಥದ್ದು. ಮತ್ತೊಂದು ಕಡೆ ಸಿಟಿ ಇಂಡೆಕ್ಸ್ ಕೂಡ ಸೆಬಿಯಲ್ಲಿ ಏನು ನೋಂದಣಿಯಾಗಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದ್ರು. ಇಲ್ಲಿಯೂ ಕೂಡ ಹೆಚ್ಚಿನ ಆಮಿಷನ ಒಡ್ಡಲಾಗಿತ್ತು, ಬಡ್ಡಿ ಆಮಿಷನ ಒಡ್ಡಲಾಗಿತ್ತು ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ದಾಖಲೆಗಳ ಪರಿಶೀಲನೆ ನಾಳೆ ಕೂಡ ಮುಂದುವರಿಯುವಂಥದ್ದು. ಸದ್ಯ ಈಗ ನಾಳೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಎಲ್ಲ ದಾಖಲೆಗಳು ಸಬ್ಮಿಟ್ ಆದ ಬಳಿಕ ಎಷ್ಟರ ಮಟ್ಟಿಗೆ ಇಲ್ಲಿ ಏನು ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ವಿಜಯ್, ಥ್ಯಾಂಕ್ ಯು ಸಹದೇವ್.